ಫಲಮಂತ್ರಾಕ್ಷತೆ ಮಹಿಮೆ ಮತ್ತು ಸ್ವೀಕರಿಸುವ ಸರಿಯಾದ ಅನುಸಂಧಾನ. ಮಂತ್ರಾಕ್ಷತೆ ಎಂದರೆ ಗುರುಗಳು, ಯತಿಗಳು ಅಥವಾ ಪೂಜ್ಯರು ಮಂತ್ರಪೂರ್ವಕವಾಗಿ ಪೂಜೆ ಮಾಡಿ ಭಕ್ತರಿಗೆ ಅನುಗ್ರಹವಾಗಿ ನೀಡುವ ಅಕ್ಷತೆ. ಮಂತ್ರ ಎಂದರೆ ದೈವಶಕ್ತಿ ತುಂಬಿದ ಪವಿತ್ರ ಶಬ್ದ. ಅಕ್ಷತೆ ಎಂದರೆ ನಾಶವಾಗದದ್ದು. ಈ ಎರಡರ ಸಂಯೋಗವೇ ಮಂತ್ರಾಕ್ಷತೆ. ಆದ್ದರಿಂದ ಇದು ಕೇವಲ ಅಕ್ಕಿಕಾಳಲ್ಲ, ಗುರುಹರಿಯ ಕೃಪೆಯನ್ನು ಹೊತ್ತಿರುವ ಪ್ರಸಾದ. ವೇದಗಳಲ್ಲಿ ಅನ್ನಂ ಬ್ರಹ್ಮ ಎಂದು ಅನ್ನದ ಮಹತ್ವವನ್ನು ತಿಳಿಸಲಾಗಿದೆ. ಅಕ್ಕಿ ಜೀವದ ಆಧಾರವಾದ ಆಹಾರವಾಗಿದ್ದು, ಅದಕ್ಕೆ ಮಂತ್ರ ಸಂಸ್ಕಾರವಾದಾಗ ಅದು ದೈವಿಕ ಶಕ್ತಿಯ ವಾಹಕವಾಗುತ್ತದೆ. ಗುರುಗಳ ಕೃಪೆಯಿಂದ ದೊರೆಯುವ ಮಂತ್ರಾಕ್ಷತೆ ಭಕ್ತನಿಗೆ ರಕ್ಷಾಕವಚದಂತೆ ಕಾರ್ಯನಿರ್ವಹಿಸುತ್ತದೆ. ಮನಸ್ಸಿಗೆ ಧೈರ್ಯ, ಆತ್ಮಕ್ಕೆ ಶಾಂತಿ ಮತ್ತು ಜೀವನಕ್ಕೆ ಶುಭಫಲಗಳನ್ನು ನೀಡುತ್ತದೆ ಎಂಬುದು ಭಕ್ತರ ನಂಬಿಕೆ. ಮಂತ್ರಾಕ್ಷತೆ ಸ್ವೀಕರಿಸುವ ವಿಧಾನ: ಪುರುಷರು ತಮ್ಮ ಶಲ್ಯ ಅಥವಾ ಮೇಲಂಗಿಯ ತುದಿಯಲ್ಲಿ ಸ್ವೀಕರಿಸಬೇಕು. ಮಹಿಳೆಯರು ಸೀರೆಯ ಸೆರಗಿನಲ್ಲಿ ಪಡೆಯುವುದು ಸಂಪ್ರದಾಯ. ಸ್ವೀಕರಿಸುವಾಗ ಇದು ನನ್ನ ಯೋಗ್ಯತೆಯಿಂದಲ್ಲ, ಗುರುಗಳ ಕರುಣೆಯಿಂದ ದೊರೆತ ಅನುಗ್ರಹ ಎಂಬ ವಿನಯಭಾವ ಇರಬೇಕು. ಭಕ್ತಿಯಿಂದ ಪಡೆದರೆ ಅದರ ಫಲ ಹೆಚ್ಚಾಗುತ್ತದೆ. ಮಂತ್ರಾಕ್ಷತೆಯ ಉಪಯೋಗ: ಸ್ನಾನದ ನಂತರ 2 ಕಾಳುಗಳನ್ನು ತಲೆಯ ಮೇಲೆ ಇಟ್ಟು ಶ್ರೀ ಗುರುರಾಘವೇಂದ್ರಾಯ ನಮಃ ಎಂದು ಸ್ಮರಿಸುವ ಪದ್ಧತಿಯಿದೆ. ಕೆಲವು ಭಕ್ತರು ಪೂಜಾಮಂದಿರ, ಹಣಪೆಟ್ಟಿಗೆ ಅಥವಾ ವ್ಯಾಪಾರ ಸ್ಥಳದಲ್ಲಿ ಇಡುತ್ತಾರೆ. ಇದರಿಂದ ಶುಭ, ಸಮೃದ್ಧಿ ಮತ್ತು ರಕ್ಷಣೆ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಕೆಳಗೆ ಬೀಳುವ ಭಯವಿದ್ದರೆ ತೀರ್ಥದಂತೆ ಭಕ್ತಿಯಿಂದ ಸೇವಿಸಬಹುದು. ತಲೆಗೆ ಹಾಕಿಕೊಳ್ಳುವುದಾಗಲಿ ಸೇವಿಸುವುದಾಗಲಿ ಭಾವವೇ ಮುಖ್ಯ. ಫಲ ದೊರಕಲು ಅಗತ್ಯವಾದ ನಿಷ್ಠೆ: ಮಂತ್ರಾಕ್ಷತೆ ಬೀಜದಂತಿದೆ. ಗುರುಗಳು ಬೀಜವನ್ನು ನೀಡುತ್ತಾರೆ, ಆದರೆ ಅದು ಫಲಿಸುವುದಕ್ಕೆ ಭಕ್ತನ ಶ್ರದ್ಧೆ, ಸದಾಚಾರ ಮತ್ತು ನಂಬಿಕೆ ಅಗತ್ಯ. ಅಶ್ರದ್ಧೆ, ಪರೀಕ್ಷಾ ಮನೋಭಾವ ಅಥವಾ ದುರುಳಾಚರಣೆ ಇದ್ದರೆ ಫಲ ಕಡಿಮೆಯಾಗುತ್ತದೆ. ವಿನಯ, ಶರಣಾಗತಿ ಮತ್ತು ನಿತ್ಯಸ್ಮರಣೆಯೊಂದಿಗೆ ಸ್ವೀಕರಿಸಿದರೆ ಅದರಿಂದ ಉತ್ತಮ ಫಲ ದೊರೆಯುತ್ತದೆ. ದಾಸರ ಸಂದೇಶ: ವಿಜಯದಾಸರು, ಜಗನ್ನಾಥದಾಸರು ಮತ್ತು ಪುರಂದರದಾಸರು ಗುರುಕೃಪೆಯ ಮಹಿಮೆಯನ್ನು ತಮ್ಮ ಕೀರ್ತನಗಳಲ್ಲಿ ವಿವರಿಸಿದ್ದಾರೆ. ಗುರು ಅನುಗ್ರಹದಿಂದ ಅಜ್ಞಾನಿಯೂ ಜ್ಞಾನಿಯಾಗಬಹುದು, ದುರ್ಬಲನೂ ಧೈರ್ಯಶಾಲಿಯಾಗಬಹುದು ಎಂಬುದನ್ನು ಅವರ ಜೀವನಗಳು ಸಾರುತ್ತವೆ. ಸಾರಾಂಶ: ಮಂತ್ರಾಕ್ಷತೆ ಗುರುಶಿಷ್ಯರ ಪವಿತ್ರ ಬಾಂಧವ್ಯದ ಸಂಕೇತ. ಅದನ್ನು ಶ್ರದ್ಧೆ, ಭಕ್ತಿ, ವಿನಯ ಮತ್ತು ಸದಾಚಾರದೊಂದಿಗೆ ಸ್ವೀಕರಿಸಿದರೆ ಅದನ್ನು ಜೀವನದಲ್ಲಿ ಆತ್ಮಿಕ